ಮಂಡ್ಯದಲ್ಲಿ ಸ್ವಾಭಿಮಾನಿಗಳ ಸಮ್ಮಿಲನ ಹೆಸರಿನಲ್ಲಿ ಬೃಹತ್ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ. ಸುಮಲತಾ ಪರವಾಗಿ ಅನೇಕರು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ರಾಜ್ಯದ ದಲಿತ ಸಂಘದ ಅಧ್ಯಕ್ಷರಾಗಿರುವಂತಹ ಗುರುಪ್ರಸಾದ್ ಕೆರಗೋಡ್ ಅವರು ಸುಮಲತಾ ಅವರಿಗೆ ಬೆಂಬಲವನ್ನ ಸೂಚಿಸ್ತಾ ಮಾತನಾಡ್ತಾ ಇದ್ದಾರೆ. ಅದರ ನೇರ ಪ್ರಸಾರವನ್ನ ನೋಡೋಣ. ದಯಮಾಡಿ ರೇಣುಕಾ ಪ್ರಸಾದ್ ರವರು ವೇದಿಕೆ ಮೇಲೆ ಬರಬೇಕು. ರೇಣುಕಾ ಪ್ರಸಾದ್. ಗುರುಪ್ರಸಾದ್ ಕೆರಗೋಡ್ರವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ತಮ್ಮನ್ನು ಕುರಿತು ಈ ಜಿಲ್ಲೆಯ ಕಂಡ ಮತ್ತೋರ್ವ ಗಟ್ಟಿಗ ದಿವಂಗತ ಪುಟ್ಟಣ್ಣಯ್ಯನವರ ಶ್ರೀಮತಿ ಮತ್ತು ಮಗ ಇಬ್ಬರು ವೇದಿಕೆ ಮೇಲಿದ್ದಾರೆ. ತಮ್ಮನ್ನ ಕುರಿತು ಈಗ ದರ್ಶನ್ ಪುಟ್ಟಣ್ಣಯ್ಯನವರು ಒಂದೆರಡು ಮಾತನಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮಂಡ್ಯದ ಸ್ವಾಭಿಮಾನ ಪ್ರತೀಕವಾದ ಶ್ರೀಮತಿ ಸುಮಲತಾ ಅಂಬರೀಶ್ ರವರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಹೃದಯವಂತ ಮಂಡ್ಯ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ಚುನಾವಣೆ ಮಾಮೂಲಿ ಚುನಾವಣೆ ನಡೀತಿಲ್ಲ. ಯುದ್ಧ ನಡೆದಂಗೆ ನಡೀತಾ ಇದೆ. ಜನಬಲದ ವಿರುದ್ಧ ಅಧಿಕಾರದ ಬಲ, ತೋಳ ಬಲ, ಹಣ ಬಲ, ಇನ್ನೆಲ್ಲಾ ಬಲನೂ ಸೇರಿಸ್ಕೊಬಿಡಿ. ಸುಮಲತಕ್ಕೆ ನಿಂದೆ ಇರೋರು ಯಾರು? ನೀವೆಲ್ಲ ಇದ್ದೀರಿ. ಮಂಡ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾನೆ ಅವ್ರೆ. ಮಂಡ್ಯಲ್ಲಿ ಏನ್ ಬೆಳೆದಾರಪ್ಪ ಜಾಸ್ತಿ? ಕಬ್ಬನ್ ಕಾರ್ಖಾನೆಗಳು ಏನಾಗಿದಾವ? ಮಂಡ್ಯ ಕಾರ್ಖಾನೆನೂ ಮುಚ್ಚೋಗದೆ, ಪಾಂಡವಪುರ ಕಾರ್ಖಾನೆನೂ ಮುಚ್ಚೋಗದೆ. ಇನ್ಯಾವ ಅಭಿವೃದ್ಧಿ ಮಾಡೋರಲ್ಲ? ನಾವೇನ್ ಗೊತ್ತಾಯ್ಕಿಲ್ಲ ಅನ್ಕೊಬಿಟ್ಟಿದಾರ? ನಾವು ಮಂಡ್ಯದವರು ಸ್ವಾಭಿಮಾನಿಗಳು, ಹೃದಯವಂತರು, ಪ್ರಾಣಕ್ಕೆ ಪ್ರಾಣ ಕೊಡೋರು. ಸುಮ್ಮನೆ ಇಲ್ಲಿ ಬಂದು ಸುಮಲತಾ ಅವ್ರ ಹಿಂದೆ ನಿಂತಿಲ್ಲ. ಅವ್ರನ್ನ ಗೆಲ್ಸ್ಬೇಕು, ಸ್ವಾಭಿಮಾನ ಉಳಿಸ್ಕೋಬೇಕು ನಮ್ಮ ಮಂಡ್ಯದನ್ನ. ಅದಕ್ಕೆ ನಿಂತಿದ್ದೀವಿ ಅವ್ರ ಹಿಂದೆ. ಈಗ ನಮ್ಮ ಕಡೆಗೆ ಬರ್ಬೇಕು ನೀವು, ಪಾಂಡವಪುರದ ಕಡೆಗೆ. ಗಣಿಗಾರಿಕೆ ನೋಡಿದ್ರೆ ಅವತ್ತು ನಾನು ಸುಮಲತಾ ಅವ್ರ ಜೊತೆ ಹೋಯ್ತಾ ಇದ್ದೆ. ಬೇಬಿ ಬೆಟ್ಟ ತಾವಿಂದ ಬರ್ತಾ ಇದ್ದು. ಎಲ್ಲ ಕೊರ್ದಿ ಬರೀ ಧೂಳೆಯ. ಪಕ್ಕದ ಹಳ್ಳಿಗೆ ಹೋಗಿ ನೋಡ್ರಿ, ಐಕ್ಳೆಲ್ಲ ಕೆಮ್ತವೆ ಬೆಳಿಗ್ಗೆಯಿಂದ ರಾತ್ರಿ. ಯಾಕೆ ಅಂದ್ರೆ ಅವ್ರಿಗೆ ಗಣಿಗಾರಿಕೆಯಿಂದ ಆಯ್ತಾ ಇರೋ ಅಪಾಯ. ಅದನ್ನ ಯಾರೆಲ್ಲ ಮಾತಾಡ್ತಿರೋರು? ಈಗ ಯಾರು ಮಾಡ್ತಿರೋರು ಗಣಿಗಾರಿಕೆ? ಗಣಿಗಾರಿಕೆ ಅನ್ಬೇಕಾ? ಅಕ್ರಮ ಗಣಿಗಾರಿಕೆ ಅನ್ಬೇಕಾ? ಮತ್ತೆ ಈಗ ಇಲ್ಲಿ ನೀರು ಬಿಡಬೇಕಿತ್ತು. ಇವಾಗ ಎಷ್ಟು ಬೆಳೆ ಒಣಗೋಗಿದ್ದಾವು? ಎಲ್ಲ ಹೊಂಟೋಗವೆ. ಎಲ್ಲ ನೀರು ಸರ್ಕಾರನೂ ಅವರೇ ಒಂದು ಫೋನ್ ಹೊಡೆದ್ರೆ ಬರ್ತದೆ ನೀರು ಬರೀ ಈಗಿಲ್ಲ, ಏನೂ ಇಲ್ಲ, ಏನು ಬರ್ತಾ ಇಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಹಿಂಗೆ ಹಲವಾರು ವಿಷಯಗಳನ್ನ ನಾವು ಮಾತಾಡ್ಬೋದು, ಚರ್ಚೆ ಮಾಡ್ಬೋದು. ಆದರೆ ಸ್ವಾಭಿಮಾನ ಸಂಕೇತ ಆಗಿರುವಂತ ಸುಮಲತಾ ಅಂಬರೀಶ್